ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಬಾಳೆದಿಂಡಿಂದ ಚಟ್ನಿ ಮಾಡ್ತಿದ್ದೀನಿ. ಬಾಳೆದಿಂಡಿನ ಚಟ್ನಿ ಮಾಡೋದಕ್ಕೆ ಏನೇನು ಬೇಕಂದರೆ ನೋಡಿ, ಇಲ್ಲಿ ಬಾಳೆದಿಂಡು ಇಟ್ಕೊಂಡಿದ್ದೀನಿ. ಇಷ್ಟುದ್ದ ಬಾಳೆದಿಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇರೆದೆಲ್ಲ ತೊಗೊಂಡಿದ್ದೀನಿ. ಕಡಲೆಬೇಳೆ ಒಂದು 2 ಟೀ ಸ್ಪೂನು, ಒಂದು 3 ಸ್ಪೂನು ಹಸಿ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಇಂಗು, ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ, ಕರಿಬೇವು. ಇವಾಗ ಇದನ್ನು ಬಾಳೆದಿಂಡನ್ನ ಹೆಚ್ಕೋಬೇಕು. ಅದು ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಹೆಚ್ಚಿರೋದನ್ನೆಲ್ಲ ಹಾಕ್ಕೊಳ್ಳೋಕ್ಕೋಸ್ಕರ ಮೇಲಿನ ಪದರ ಎಲ್ಲ ತೆಕ್ಕೋಬೇಕಾಗುತ್ತೆ. ತೆಗೆದು ಬಾಳೆದಿಂಡು ಒಳಗಡೆ ಒಂದು ಗಟ್ಟಿಯಾಗಿರೋದು ಸಿಗುತ್ತೆ, ಅದನ್ನು ಮಾತ್ರ ನಾವು ಉಪಯೋಗಿಸೋಕ್ಕಾಗುತ್ತೆ. ಈ ಮೇಲ್ಗಡೆ ಸ್ವಲ್ಪ ಇದ್ರಾಗೆ ಇರುತ್ತೆ, ಅದನ್ನು ತೆಗೆದು ಬಿಡ್ಬೋದು, ಈಸಿಯಾಗೇ ಬರುತ್ತೆ, ತೊಂದರೆ ಇಲ್ಲ. ನೋಡಿ ಈ ಥರ ಬಂದುಬಿಡತ್ತೆ. ಅದನ್ನು ಮತ್ತೆ ನಾವು ಈ ಸ್ವಲ್ಪ ನಾರಿರೋದೆಲ್ಲ ಹೀಗೆ ಬರೋದಾದರೆ ಕೈಯಲ್ಲಿ ತೆಕ್ಕೊಂಬಿಟ್ರೂ ಆಗುತ್ತೆ. ತೆಗೆದುಬಿಟ್ಟು ನೋಡಿ ಎರಡೂ ಸೈಡಿಂದನೂ ಒಂದು ಸ್ವಲ್ಪ ತೆಗೆದು ಬಿಡ್ತೀನಿ. ಯಾಕೆಂದರೆ ಅದು ಹೆಚ್ಚಿ ಮಾರಿರ್ತಾರಲ್ಲ, ಅದನ್ನು ತೆಗೆದುಬಿಡೋದು ವಾಸಿ. ಎರಡೂ ಸೈಡಿಂದ ಒಂದು ಸ್ವಲ್ಪ ತೆಗೆದುಬಿಡೋಣ. ಇವಾಗ ಏನಂದರೆ ಬಿಲ್ಲೆಯಾಗಿ ಹೆಚ್ಕೊಳ್ತಾ ನಾರಿತ್ತಂದರೆ ಕೈಯಲ್ಲಿ ನಿಮಗೆ ಹೀಗೆ ಸುತ್ತಿದ್ರೆ ಅದು ಬಂದುಬಿಡತ್ತೆ. ಆ ಥರ ಮಾಡ್ಕೊಳ್ಬೋದು. ನಿಮಗೆ ಈ ಬಾಳೆದಿಂಡಿನ ಚಟ್ನಿ ಚಪಾತಿ ಜೊತೆಯಲ್ಲಿ ಮತ್ತು ದೋಸೆ, ಇಡ್ಲಿ ಎಲ್ಲದ್ರ ಜೊತೆಯಲ್ಲೂ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗಳ ಜೊತೆಯಲ್ಲೂ ಈ ಥರ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೋಬೋದು ಧಾರಾಳವಾಗಿ. ಅಷ್ಟು ತರಕಾರಿ ನಿಮಗೆ ಮೈ ಸೇರಿದಂಗೆ ಆಗುತ್ತೆ. ಇದು ರಿಚ್ ಫೈಬರ್ ಅಂತ ಹೇಳ್ತಾರೆ, ಹಾಗಾಗಿ ತುಂಬ ಒಳ್ಳೆಯದು. ನೋಡಿ, ಆ ಒಂದು ನೀರಿಗೆ ನಾನೊಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ತಿದ್ದೀನಿ. ಹಾಕಿಬಿಟ್ಟು ಈ ಬಾಳೆದಿಂಡನ್ನೆಲ್ಲ ಹೆಚ್ಕೊಂಡಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಆವಾಗದು ಕಲ್ಲರು ಚೇಂಜ್ ಆಗಲ್ಲ, ಅಂದರೆ ಕಪ್ಪಾಗಲ್ಲ, ಹಾಗಾಗಿ. ಮತ್ತು ಈ ಒಂದು ಚಟ್ನಿನ ನೀವು ಒಂದು ಬಿಸಿ ಅನ್ನಕ್ಕೆ ಈ ಚಟ್ನಿಗೆ ಹಾಕ್ಕೊಂಡು ಅದ್ರ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ತಕ್ಷಣಕ್ಕೆ ಈ ಥರದ್ದು ಒಂದು ಚಟ್ನಿಗಳು ಮಾಡಿಕೊಂಡ್ರೆ ಬರೀ ಒಂದು ತಿಳಿ ಸಾರು ಅನ್ನ ಮತ್ತು ಚಟ್ನಿ, ಅರ್ಜೆಂಟ್ ಎಲ್ಲೋ ಹೋಗಿರ್ತೀರ ಬರ್ತೀರಾ, ತಕ್ಷಣ ಒಂದು ಚಟ್ನಿ ಮಾಡ್ಕೊಂಡು ಒಂದು ತಿಳಿ ಸಾರು ಅನ್ನ ಮಾಡಿಕೊಂಡ್ರೆ ಊಟ ಮುಗಿದೋಗುತ್ತೆ. ಹಾಗಾಗಿ ಈ ಥರದ್ದೊಂದು ಈಸಿಯಾಗಿ ಮಾಡ್ಕೋಬಹುದು. ಮತ್ತು ಇದನ್ನು ತುಂಬ ಬೇಯಿಸ್ಬೇಕಂತಿಲ್ಲ. ಇದನ್ನು ಒಂದು ಸರ್ತಿ ಸುಮ್ಮನೆ ಬಾಡಿಸಿದ್ರೆ ಸಾಕಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಲ್ಲ ನಾನು ಅದನ್ನು ಹೆಚ್ಕೊಂಡೆ. ನಾರಿಲ್ಲ, ಎಳೆದಾಗಿದ್ದರೆ ಒಂದು ಸ್ವಲ್ಪ ಒಳ್ಳೆಯದು. ತೊಗೊಳ್ಳೋವಾಗ ಎಳೆದಾಗಿರೋದನ್ನು ನೋಡ್ಕೊಂಡು ತೊಗೊಳ್ಳಿ. ಇವಾಗ ಇದನ್ನೆಲ್ಲ ಹುರ್ಕೋಬೇಕು. ನಾನು ಹುರ್ಕೊಳ್ತೀನಿ. ಒಂದು ಬಾಣಲೆ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿಕೊಂಡೆ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಒಂದು 1/4 ಸ್ಪೂನು ತುಪ್ಪ ಹಾಕಿದ್ದೀನಿ. ಒಂದು ಸ್ವಲ್ಪ ಬಿಸಿ ಆಗಲಿ ಅದು. ಅದಕ್ಕೆ ಇದು ಮೆಣಸಿನ್ಕಾಯಿ, ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಬಾಡಿಸ್ತೀನಿ. ಆಮೇಲೆ ಒಂದು 2 ಟೀ ಸ್ಪೂನು ಕಡಲೆಬೇಳೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ಅದನ್ನು ಹಾಕಿ ಘಮ್ ಅನ್ನೋ ಥರ ಹುರ್ಕೊಳ್ತೀನಿ. ಕಮ್ಮಿ ಉರಿನಲ್ಲಿ ಹುರಿದಾಗ ನಿಮಗೆ ಚಟ್ನಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಅದನ್ನು ಹುರ್ಕೊಳ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ. ಆಮೇಲೆ ಒಗ್ಗರಣೆಗೂ ಹಾಕ್ತೀನಿ. ಇದಕ್ಕೆ ಹುರಿಯೋವಾಗ ಒಂದು ಸ್ವಲ್ಪ ಹಾಕಿದ್ರೆ ಘಮ ಚೆನ್ನಾಗಿರುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹುರಿಯೋಕ್ಕೆ ಹಾಕ್ತೀನಿ. ಒಂದು 3 ಸ್ಪೂನು ಹಸಿ ಕೊಬ್ಬರಿ ತೊಗೊಂಡಿದ್ನಲ್ಲ, ಬೇಕಾದ್ರೆ ನೀವೇನೊಂದು ಸ್ವಲ್ಪನೂ ತೊಗೊಳ್ಳಿ, ಪರವಾಗಿಲ್ಲ. ಹಸಿ ಕೊಬ್ಬರಿ, ಕರಿಬೇವನ್ನ ಒಂದು 2 ಎಸಳು ಕರಿಬೇವು ಹಾಕಿ ಹುರ್ಕೊಳ್ತಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಹುರಿಯೋಕ್ಕೆ ಹಾಕಿಬಿಟ್ರೆ ಒಳ್ಳೆಯದು. ಚೆನ್ನಾಗಿ ಬಾಡಿಸಿದ್ರೆ ನಿಮಗೆ ಬೆಳಗ್ಗೆ ಮಾಡಿದ್ರೆ ರಾತ್ರಿ ತನಕನೂ ಚೆನ್ನಾಗಿರುತ್ತೆ ಚಟ್ನಿ. ನೋಡಿ ಎಲ್ಲ ಚೆನ್ನಾಗಿ ಹುರ್ಕೊಂಡೆ. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಿದ್ದೆ. ಒಂದು ಸ್ವಲ್ಪ ಮುರಿದು ಹಾಕಿದಾಗ ಬೇಗ ಮಿಕ್ಸಿಗೆ ಹಾಕೋದಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ನೋಡಿ ಎಲ್ಲ ಹುರ್ಕೊಂಡೆ. ನೋಡಿ ಈ ಥರ ಹುರ್ಕೋಬೇಕು. ಹುರಿದು ಮಾಡೋ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದನ್ನು ಆರಕ್ಕೆ ಬಿಡ್ತೀನಿ.
ಇದನ್ನೆಲ್ಲ ಬೇರೆ ಒಂದು ತಟ್ಟೆಗೆ ತೆಕ್ಕೊಂಡೆ, ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿದೆ. ಈ ಒಂದು ಬಾಳೆ ದಿಂಡನ್ನ ಹೆಚ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಮಾಡಿಸ್ತೀನಿ ಅಷ್ಟೆ. ಅದನ್ನೇನು ಬೇಯಿಸ್ಬೇಕು ಅಂತ ಇಲ್ಲ, ನೀರು ಹಾಕಿ ಬೇಯಿಸ್ಬೇಕದು ಆ ಥರ ಎಲ್ಲ ಏನಿಲ್ಲ. ಒಂದು ಸ್ವಲ್ಪ ಹಾಕಿ ಬಾಡಿಸ್ತೀನಿ ಅಷ್ಟೆ. ಚಟ್ನಿ ಅಷ್ಟು ಮಾಡಿದ್ರೆ ಸಾಕಾಗುತ್ತೆ. ಅದನ್ನು ತುಂಬ ನೀರು ಹಾಕಿ ಬೇಯಿಸಿ ಮೆತ್ತಗಾಗಬೇಕು ಆ ಥರ ಏನೂ ಇಲ್ಲ. ಈ ಥರ ಬಾಡಿಸ್ಬಿಟ್ರೆ ಸಾಕಾಗುತ್ತೆ. ನೋಡಿ ಚೆನ್ನಾಗಿ ಬಾಡಿಸ್ತಿದ್ದೀನಿ. ಕಮ್ಮಿ ಉರಿನೇ ಇಟ್ಕೊಂಡಿದ್ದೀನಿ, ಜೋರುರಿ ಏನು ಮಾಡಿಲ್ಲ, ಕಮ್ಮಿ ಉರಿನಲ್ಲೇ ಇಟ್ಕೊಂಡಿದ್ದೀನಿ. ಆಯ್ತದು ಇವಾಗ ಬಾಡಿಸಿದ್ದಾಯಿತು, ಅದು ತಣ್ಣಗಾಗಲಿ. ಇವಾಗ ಮಿಕ್ಸಿ ಜಾರ್ ತೊಗೊಂಡೆ. ಈ ಒಂದು ಮೆಣಸಿನ್ಕಾಯಿ ಎಲ್ಲ ಮುರಿದು ಹಾಕ್ತಿದ್ದೀನಿ, ಏಕೆಂದರೆ ಯಾವಾಗಲೂ ಅಷ್ಟೇ ಮಿಕ್ಸಿಗೆ ಹಾಕಬೇಕಾದ್ರೆ ಸ್ವಲ್ಪ ಮುರಿದು ಹಾಕಿಬಿಟ್ರೆ ಒಳ್ಳೆಯದು. ಮತ್ತು ಈ ಹುರಿದಿರೋದೆಲ್ಲ ಹಾಕ್ತಿದ್ದೀನಿ. ಮೊದಲು ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಬಿಡ್ಬೇಕು, ನುಣ್ಣಗೆ ಮಾಡ್ಕೊಂಬಿಡ್ಬೇಕು. ಈ ತರಕಾರಿ ನಾವು ಚಟ್ನಿ ಮಾಡೋವಾಗ ಯಾವ 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 ತರಕಾರಿ ಚಟ್ನಿ ಮಾಡಿದ್ರೂ ಅಷ್ಟೇ, ಮೊದಲು ನಾವೇನು ಕೊಬ್ಬರಿ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಬಿಡ್ಬೇಕು. ನೋಡಿ ಮಿಕ್ಸಿಗೆ ಹಾಕ್ಕೊಂಡೆ, ಅದನ್ನು ನುಣ್ಣಗೆ ಮಾಡಿಕೊಂಡೆ. ಇವಾಗ ಏನು ಮಾಡ್ತಿದ್ದೀನಿ, ನಾವು ಇದನ್ನು ಇಟ್ಕೊಂಡಿದ್ನಲ್ಲ, ಬಾಡಿಸಿದ್ನಲ್ಲ ದಿಂಡು, ಅದನ್ನು ಹಾಕ್ತಾಯಿದ್ದೆ. ಅದಕ್ಕೊಂದು ಸ್ವಲ್ಪ ನೀರು ಹಾಕಿಟ್ಟಿದ್ದೆ, ಅಂದರೆ ಬೇಗ ಸ್ವಲ್ಪ ತಣ್ಣಗಾಗಿಬಿಡಲಿ ಅನ್ನೋದಕ್ಕೋಸ್ಕರ. ತಣ್ಣಗಾಯಿತು, ಅದನ್ನು ಆ ನೀರು ಸಮೇತನೇ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸಿಗೆ ಹಾಕ್ತೀನಿ. ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು, ತೊಂದರೆ ಇಲ್ಲ. ನಾನು ಒಂದು ಸ್ವಲ್ಪ ಬೆಲ್ಲ ಹಾಕಿದೆ. ಬೆಲ್ಲ ಹಾಕಿ ಇನ್ನೊಂದು ಸರ್ತಿ ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ ಆಯಿತು, ಚಟ್ನಿ ರೆಡಿ ಆಯಿತು. ಇದು ಈ ದಿಂಡು ಬಾಳೆ ದಿಂಡು ಅದರದ್ದೇ ಆದ ರುಚಿ ಅಷ್ಟು ಇರಲ್ಲ, ಆದರೆ ನಿಮಗೆ ಒಂಥರ ಚೆನ್ನಾಗಿರುತ್ತೆ. ತರಕಾರಿ ಅಂದರೆ ಆ ದಿಂಡೇ ಜಾಸ್ತಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು ಒಗ್ಗರಣೆ ಹಾಕ್ತೀನಿ. ನೋಡಿ ಇವಾಗ ಎಲ್ಲ ಆಯಿತು. ಅದಕ್ಕೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ ನಾನು ಸಾಮಾನ್ಯವಾಗಿ ಚಟ್ನಿ ಇಂಥದಕ್ಕೆಲ್ಲ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಅಂದರೆ ಬಿಸಿ ಹಾಕಬಾರ್ದು, ಹಳಸೋಗುತ್ತೆ ಅಂತ. ಹಾಗಾಗಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಬಾಳೆ ದಿಂಡಿನ ಚಟ್ನಿ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ನೋಡಿ ನಿಮ್ಮ ಮನೆಯಲ್ಲೂ ಈ ಥರ ಒಂದು ಬಾಳೆ ದಿಂಡಿನ ಚಟ್ನಿ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.